ಕರ್ನಾಟಕ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ ಅನುದಾನ ತುಂಬ ಹೆಚ್ಚಿಗೆನೇ ಇದೆ. ಯಾಕಂತ ಹೇಳಿದ್ರೆ ಕಳೆದ ವಾರದಿಂದ ನಾನು ಸಾಕಷ್ಟು ನೋಟಿಫಿಕೇಶನ್ಗಳನ್ನ ನೋಡಿದ್ದೀನಿ. ಅದು ರೀಫಂಡ್ ರಿಲೇಟೆಡ್ ಆಗಿರ್ಬೋದು, ಹಾಗೆಯೇ ಕೋಚಿಂಗ್ ರಿಲೇಟೆಡ್ ಆಗಿರ್ಬೋದು, ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಡಿನಲ್ಲಿ ಬರುವಂತಹ ಒಂದು ಸಮುದಾಯಗಳಿಗೆ ಯಾವುದು ಅಂತ ಹೇಳಿದ್ರೆ ಮುಸ್ಲಿಂ ಸಮುದಾಯದವರು, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್, ಪಾರ್ಸಿ, ಇಲ್ಲಿ ಹಿಂದುಳಿದ ವರ್ಗದವರು, ಹಿಂದೂಗಳು ಅಂತಿಲ್ಲ. ಸೊ ಈ ಒಂದು ಸಮುದಾಯದ ಅಭ್ಯರ್ಥಿಗಳಿಗೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಹಲವಾರು ಸೌಲಭ್ಯಗಳನ್ನು ನೀಡುವಂತಹ ಆದೇಶಗಳನ್ನು ಕಳೆದ ಒಂದು ವಾರದಿಂದ ಸಾಕಷ್ಟು ಆದೇಶಗಳನ್ನ ಬಿಡುಗಡೆ ಮಾಡಿದೆ. ಹಲವು ಸೌಲಭ್ಯಗಳನ್ನು ಅದು ಅಭ್ಯರ್ಥಿಗಳ ಒಂದು ಉದ್ಯೋಗಾಕಾಂಕ್ಷಿ ಅಭ್ಯರ್ಥಿಗಳಾಗಿರ್ಬೋದು ಅಥವಾ ಯಾವುದಾದ್ರೂ ಕೋಚಿಂಗ್ ಆಗಿರ್ಬೋದು, ಅಂತಹ ಒಂದು ಅಭ್ಯರ್ಥಿಗಳಿಗೆ ಹೆಲ್ಪ್ಫುಲ್ ಆಗುವಂತಹ ಒಂದು ನೋಟಿಫಿಕೇಶನ್ಗಳಿವು. ಸೊ ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ನಾನು ಅಂತ ಹೇಳಿದ್ರೆ UPSC ಗೆ ಸಂಬಂಧಪಟ್ಟಂತೆ 2025-26ನೇ ಸಾಲಿಗೆ UPSC ಪೂರ್ವಭಾವಿ ಪರೀಕ್ಷಾ ತರಬೇತಿ ಪಡೆಯಲು, UPSC ಪರೀಕ್ಷೆಗೆ ಪೂರ್ವಭಾವಿ ತರಬೇತಿಯನ್ನು ಪಡೀಲಿಕ್ಕೆ, ಒಂದು ಕೋಚಿಂಗ್ ಪಡೀಲಿಕ್ಕೆ ಪ್ರತಿಷ್ಠಿತ ಒಂದು ಸಂಸ್ಥೆಗಳಲ್ಲಿ ನೀವು ಕೋಚಿಂಗ್ನ ಪಡಿಬೇಕು ಅಂತ ಹೇಳಿದ್ರೆ ಅದಕ್ಕೋಸ್ಕರ ಒಂದು ಉಚಿತವಾಗಿ ಕೋಚಿಂಗ್ನ ಕೊಡುವಂತಹ ಒಂದು ಸೌಲಭ್ಯಕ್ಕೆ ಅರ್ಜಿನ ಆಹ್ವಾನಿಸಿರೋದು. ಸೊ ಯಾರು ಅರ್ಜಿ ಸಲ್ಲಿಸಬಹುದು ಅನ್ನೋದನ್ನ ಮೊದಲಿಗೆ ಹೇಳ್ತೀನಿ. ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್, ಪಾರ್ಸಿ ಈ ಸಮುದಾಯದವರು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಕನಿಷ್ಠ 21 ವರ್ಷ ಆಗಿರಬೇಕು ಅರ್ಜಿ ಸಲ್ಲಿಸುವಂತಹ ಕೊನೆ ದಿನಾಂಕಕ್ಕೆ. ಗರಿಷ್ಠ 35 ವರ್ಷ ಮೀರಿರಬಾರ್ದು. ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕದೊಳಗಡೆ 35 ವರ್ಷ ಮೀರಿರಬಾರ್ದು. ಕರ್ನಾಟಕದ ಅಭ್ಯರ್ಥಿಗಳಾಗಿರಬೇಕು. ಹಾಗೆಯೇ ಕಳೆದ ವರ್ಷಗಳಲ್ಲಿ UPSC ಪ್ರಿಲಿಮ್ಸ್ ಪರೀಕ್ಷೆ ಅಥವಾ KS ಪ್ರಿಲಿಮ್ಸ್ ಪರೀಕ್ಷೆಯನ್ನ ನೀವು ಪಾಸ್ ಆಗಿರ್ಬೇಕಂತೆ. ಆಕ್ಚುಲಿ ಇಲ್ಲಿ ನಾನು ಅನ್ಕೊಂಡೆ ಮೊದಲು ಈ ಒಂದು ನೋಟಿಫಿಕೇಶನ್ ಸಡನ್ ಆಗಿ ನೋಡಿದಾಗ ಮಾಮೂಲಿ UPSC ಪ್ರಿಲಿಮ್ಸ್ ಪರೀಕ್ಷೆಗೆ ಕೋಚಿಂಗ್ ತಗೊಳ್ಳಿಕ್ಕೆ ಅಂತ ನಾನು ಅನ್ಕೊಂಡಿದ್ದೆ. ಉಚಿತವಾಗಿ ಒಂದು ಪಡೆಯೋದು ಅಂತೇಳಿ. ಸೊ ಅದರಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಕಳೆದ ಒಂದು ಸಾಲುಗಳಲ್ಲಿ ಆಲ್ರೆಡಿ ನೀವು KS ಪ್ರಿಲಿಮ್ಸ್ ಅಥವಾ UPS ಪ್ರಿಲಿಮ್ಸ್ ಪರೀಕ್ಷೆಗಳಲ್ಲಿ ನೀವು ಉತ್ತೀರ್ಣರಾಗಿರಬೇಕು. ಅಂಥ ಅಭ್ಯರ್ಥಿಗಳು ಮಾತ್ರ ಈ ಸರಿ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿರೋದು. ಈ ಒಂದು ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಒಂದು ವೆಬ್ಸೈಟ್ https://DOM Department of Minority.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ ನೀವು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನೀವು ಈ ಕುರಿತಂತೆ 8277799990ಗೆ ಕಾಲ್ ಸಹ ಮಾಡಿ ನೀವು ಹೆಚ್ಚಿನ ಮಾಹಿತಿಗಳನ್ನ ಪಡ್ಕೋಬಹುದು. ಹಾಗೆಯೇ ಇನ್ನೊಂದು ಮಾಹಿತಿ ತಿಳ್ಕೊಬೇಕಾಗಿರೋದು, ನೀವು ಅರ್ಜಿ ಸಲ್ಲಿಸಲಿಕ್ಕೆ ಆರಂಭಿಕ ದಿನಾಂಕ ಮಾರ್ಚ್ 4ರಿಂದ ಆರಂಭವಾಗಿರೋದು. ಹಾಗೆಯೇ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಮಾರ್ಚ್ 9. ಜಸ್ಟು 6 days ಅಷ್ಟೇ ನಿಮಗೆ ಕಾಲಾವಕಾಶನ ಕೊಟ್ಟಿರೋದು. ಅದು ಯಾಕೆ ಅಂತ ಗೊತ್ತಿಲ್ಲ, ಜಸ್ಟು 6 ದಿನ ಕೊಟ್ಟಿರೋದು. ಇಲ್ಲಿ 1 ತಿಂಗಳು ಕಾಲಾವಕಾಶ ಕೊಡಬೇಕಿತ್ತು, ಆದರೆ ಬರೀ 4 ಒಂದು 6 days ಮಾತ್ರ ಕಾಲಾವಕಾಶ ಕೊಟ್ಟಿದ್ದಾರೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ ನನಗೂ. ಸೊ ಇನ್ನೊಂದು, ಎಲ್ಲಿ ಈ ಒಂದು ಸೌಲಭ್ಯನ ಕೊಡ್ತಾರೆ, ಪೂರ್ವಭಾವಿ ಪರೀಕ್ಷಾ ತರಬೇತಿಯನ್ನು ಪ್ರತಿಷ್ಠಿತ ಸಂಸ್ಥೆಯ ನೀಡಲಾಗುತ್ತಿದ್ದು ಸದರಿ ತರಬೇತಿಗೆ ಅರ್ಹ ಅಲ್ಪಸಂಖ್ಯಾತರ ಸಮುದಾಯದ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಬಹುದು. ಬೆಂಗಳೂರಿನ ಹಜ್ ಭವನದಲ್ಲಿ ವಸತಿಯುತ 4 ತಿಂಗಳ UPSC ತರಬೇತಿಯನ್ನು ಅಲ್ಲಿ ಹಜ್ ಭವನದಲ್ಲಿ ಅಂತಲೂ ಹೇಳಿದ್ದಾರೆ, ಜೊತೆಗೆ ಪ್ರತಿಷ್ಠಿತ ಸಂಸ್ಥೆಗಳಲ್ಲೂ ಅಂತಲೂ ಹೇಳಿದ್ದಾರೆ. ಯಾವ್ದು ತಗೋತಾರೋ ಎಲ್ಲಿ ಕೊಡ್ತಾರೋ ಗೊತ್ತಿಲ್ಲ. ಕನ್ಫರ್ಮೇಷನ್ ಆಗಿ ಕ್ಲಿಯರ್ ಕಟ್ ಆಗಿ ಒಂದು ಮಾಹಿತಿನ ಇಲ್ಲಿ ಕೊಟ್ಟಿಲ್ಲ, ನಾನು ಫೈಂಡ್ ಔಟ್ ಮಾಡಿರೋದು. ಸೊ ನೀವು ಅರ್ಜಿನ ಸಲ್ಲಿಸಿ. ಈ ಒಂದು ಸಮುದಾಯದವರು ನೀವು 4 ತಿಂಗಳ ವಸತಿಯುತ ಒಂದು ಕೋಚಿಂಗ್ನ ಪಡ್ಕೋಬೇಕು UPSC ಪ್ರಿಲಿಮ್ಸ್ಗೆ ನೆಕ್ಸ್ಟ್ ಅಂತ ಹೇಳಿದ್ರೆ. ಅವರು ಲಾಸ್ಟ್ ಟೈಮು ನೀವು ಆಲ್ರೆಡಿ ಪಾಸ್ ಆದವರು ಈ ಸರಿ ಮತ್ತೆ ಬರೀಬೇಕು. ಈ ಸರಿ ಫೈನಲ್ನಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮದು. ಸೊ ನೀವು ಅರ್ಜಿನ ಸಲ್ಲಿಸಿ. ಕೊನೆ ದಿನಾಂಕ ಮಾರ್ಚ್ 9 ಅಂತ ಇದೆ. ಸೊ ಇನ್ ಕೇಸ್ ಏನಾದರೂ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ರೆ ನಾನು ಮತ್ತೆ ವಿಡಿಯೋ ಮಾಡಿ ತಿಳಿಸ್ತೀನಿ, ಅಥವಾ ನಾನು ನಮ್ಮ ಗುರುಕುಲ ಯೂಟ್ಯೂಬ್ ಪೇಜ್ನಲ್ಲಿ ನಾನು ಮಾಹಿತಿನ ಅಪ್ಡೇಟ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಸೊ ಇದಿಷ್ಟು ಇಂದಿನ ವಿಡಿಯೋದ ಮಾಹಿತಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಉದ್ಯೋಗ ಮತ್ತು ಶಿಕ್ಷಣ ಮಾಹಿತಿಯೊಂದಿಗೆ ನಾನು ಬರ್ತೀನಿ. ನೋಡ್ತಾ ಇರಿ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು, ಪ್ರಶ್ನೆ ಕೇಳೋದನ್ನು ಮರಿಬೇಡಿ. ಧನ್ಯವಾದಗಳು. ಬಾಯ್ ಬಾಯ್.